ಕೇರಳದ ಕೊಡಿನಿ ಮತ್ತು ಉತ್ತರ ಪ್ರದೇಶದ ಉಮ್ರಿ ಗ್ರಾಮಗಳು. ಈ ಎರಡು ಸ್ಥಳಗಳಲ್ಲಿ ಜೋಡಿ ಮಕ್ಕಳು ಅಸಾಧಾರಣವಾಗಿ ಜನಿಸುತ್ತಾರೆ. ಇದು ವೈದ್ಯಕೀಯ ಮತ್ತು ವಿಜ್ಞಾನ ಲೋಕಕ್ಕೂ ಕುತೂಹಲವಾದ ವಿಷಯವಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಜೋಡಿ ಮಕ್ಕಳ ರಹಸ್ಯದ ಬಗ್ಗೆ ಪೂರ್ತಿಯಾಗಿ ನೋಡುವ. ಅದು ಭಾರತದ ಶಾಂತವಾದ ಗ್ರಾಮ. ಹಸಿರು ಮರಗಳು, ಮಳೆಯ ಸುಗಂಧ, ಮೌನದಿಂದ ತುಂಬಿದ ವಾತಾವರಣ. ಆ ಗ್ರಾಮವೇ ಕೇರಳದ ಕೊಡಿನಿ. ಒಂದು ದಿನ ರಾಹುಲ್ ಎಂಬ ಯುವ ಪತ್ರಕರ್ತನಿಗೆ ವಿಚಿತ್ರವಾದ ಸುದ್ದಿ ಸಿಗ್ತದೆ. ಒಂದು ಗ್ರಾಮದಲ್ಲಿ ಅಸಾಮಾನ್ಯವಾಗಿ ಜೋಡಿ ಮಕ್ಕಳು ಹುಟ್ಟುತ್ತಿದ್ದಾರೆ ಅಂತ. ಆ ವಿಷಯವನ್ನು ತಿಳಿದು ಆಶ್ಚರ್ಯಗೊಂಡ ರಾಹುಲ್ ತಕ್ಷಣ ಕೊಡಿನಿಗೆ ಪ್ರಯಾಣ ಮಾಡ್ತಾನೆ. ಗ್ರಾಮಕ್ಕೆ ಕಾಲಿಟ್ಟ ಕ್ಷಣವೇ ಅವನು ಗಾಬರಿಯಾಗ್ತಾನೆ. ಎದುರಿಗೆ ಇಬ್ಬರು ಒಂದೇ ಮುಖದ ಮಕ್ಕಳು. ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಮತ್ತೆ ಇಬ್ಬರು ಹಾಗೆ ಅವನಿಗೆ ಒಂದೇ ಮುಖದ ಮಕ್ಕಳು ಸಿಗ್ತಾನೆ ಹೋಗ್ತಾರೆ. ರಾಹುಲ್ ತಾನಾಗಿ ಹೇಳಿಕೊಳ್ತಾನೆ, ಇದು ಏನಾದ್ರೂ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಅಂತ. ಅವನು ಹತ್ತಿರದ ಶಾಲೆಗೆ ಹೋಗ್ತಾನೆ. ಅಲ್ಲಿ ಕಂಡ ದೃಶ್ಯ ಅವನಿಗೆ ಶಾಕ್ ಕೊಟ್ಟಂತೆ ಆಗ್ತದೆ. ಒಂದೇ ಕ್ಲಾಸಲ್ಲಿ 5 ಜೋಡಿ ಮಕ್ಕಳು. ಶಿಕ್ಷಕನು ಕೂಡ ನಗುತ್ತಾ ಹೇಳ್ತಾನೆ, ಇಲ್ಲಿ ಯಾರು ಅಂತ ಗುರುತಿಸುವುದು ನಮಗೂ ಕೂಡ ಕೆಲವೊಮ್ಮೆ ಕಷ್ಟವಾಗ್ತದೆ ಅಂತ. ಆಗ ರಾಹುಲ್ ಗ್ರಾಮಸ್ಥರ ಜೊತೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾನೆ. ಒಬ್ಬ ಹಿರಿಯ ವ್ಯಕ್ತಿ ಹೇಳ್ತಾನೆ, ಇದು ದೇವರ ಆಶೀರ್ವಾದ ಮಗ ಅಂತ. ನಮ್ಮ ಗ್ರಾಮಕ್ಕೆ ದೇವರ ಕೃಪೆ ಇದೆ ಅಂತ. ಮತ್ತೊಬ್ಬರು ಹೇಳ್ತಾರೆ, ನಮ್ಮ ಮನೆಯಲ್ಲೇ 3 ಪೀಳಿಗೆಗಳಿಂದ ಜೋಡಿ ಮಕ್ಕಳು ಹುಟ್ಟುತ್ತಾ ಬಂದಿದ್ದಾವೆ ಅಂತ. ರಾಹುಲ್ ಕೂಡ ಇದರ ಬಗ್ಗೆ ಯೋಚಿಸ್ತಾನೆ, ಇದು ನಿಜವಾಗಿಯೂ ದೇವರ ಆಶೀರ್ವಾದವಾ ಅಥವಾ ವಿಜ್ಞಾನಕ್ಕೆ ಸೇರಿದ ರಹಸ್ಯವಾ ಅಂತ. ಅವನು ಅಲ್ಲಿನ ವೈದ್ಯರನ್ನು ಕೂಡ ಭೇಟಿ ಮಾಡ್ತಾನೆ. ಡಾಕ್ಟರ್ ಕೂಡ ಹೇಳ್ತಾರೆ, ಇಲ್ಲಿ ಇರುವ ನೀರು, ಆಹಾರ, ಜನ್ಯತೆಯ ಕಾರಣಗಳಿಂದ ಹಾರ್ಮೋನ್ ಬದಲಾವಣೆ ಆಗಬಹುದು, ಆದರೆ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ ಅಂತ. ಈ ವಿಷಯವನ್ನು ತಿಳಿದು ರಾಹುಲ್ ಇನ್ನಷ್ಟು ಗೊಂದಲಕ್ಕೆ ಒಳಗಾಗ್ತಾನೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ, ರಾಹುಲ್ ಕೇರಳದಿಂದ ಹೊರಡುವಾಗ ಅವನಿಗೆ ಮತ್ತೊಂದು ಸುದ್ದಿ ಸಿಗ್ತದೆ. ಉತ್ತರ ಪ್ರದೇಶದ ಉಮ್ರಿ ಗ್ರಾಮದಲ್ಲೂ ಇದೇ ರಹಸ್ಯ ಅಂತ. ಅವನು ಅಲ್ಲಿಯೂ ಕೂಡ ಹೋಗ್ತಾನೆ. ಅಲ್ಲಿಯೂ ಕೂಡ ಒಂದೇ ತರಹದ ಮುಖಗಳು, ಒಂದೇ ರೀತಿಯ ನಗು, ಒಂದೇ ರೀತಿಯ ಜೀವನ. ಒಬ್ಬ ತಾಯಿ ಹೇಳ್ತಾಳೆ, ನನ್ನ ಮಕ್ಕಳು ಜೋಡಿ ಅಂತ ನನಗೆ ಹೆಮ್ಮೆ ಇದೆ, ಇದು ದೇವರ ಕೊಡುಗೆ ಅಂತ. ರಾಹುಲ್ ಉತ್ತರ ಪ್ರದೇಶದ ಉಮ್ರಿ ಗ್ರಾಮದಲ್ಲೂ ಹೋಗಿ ಕೂಡ ಕೇರಳದಲ್ಲಿ ಕಂಡಂತ ದೃಶ್ಯವನ್ನೇ ಕಾಣ್ತಾನೆ. 2 ಗ್ರಾಮಗಳನ್ನು ನೋಡಿ ರಾಹುಲ್ ಒಂದು ವಿಷಯ ಅರ್ಥ ಮಾಡಿಕೊಳ್ತಾನೆ, ವಿಜ್ಞಾನಕ್ಕೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರುವುದಿಲ್ಲ ಅಂತ. ಕೆಲವೊಂದು ರಹಸ್ಯಗಳು ಪ್ರಕೃತಿಯಲ್ಲೇ ಉಳಿದು ಬಿಡ್ತದೆ. ಅವನು ತನ್ನ ಲೇಖನದಲ್ಲಿ ಬರೀತಾನೆ, ಕೊಡಿನಿ ಮತ್ತು ಉಮ್ರಿ ಇವು ಕೇವಲ ಗ್ರಾಮಗಳಲ್ಲ, ಇವು ಪ್ರಕೃತಿಯ ಅದ್ಭುತ ರಹಸ್ಯಗಳ ಜೀವಂತ ಉದಾಹರಣೆಗಳು ಅಂತ. ಕೊಡಿನಿ ಎಂಬ ಸಣ್ಣ ಗ್ರಾಮವು ಜಗತ್ತಿನ ಗಮನ ಸೆಳೆದಿದೆ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳಲ್ಲಿ 400ಕ್ಕೂ ಹೆಚ್ಚು ಜೋಡಿ ಮಕ್ಕಳು ಇದ್ದಾರೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ 1000 ಜನರಲ್ಲಿ 6 ರಿಂದ 9 ಜೋಡಿ ಮಕ್ಕಳು ಜನಿಸುತ್ತಾರೆ. ಆದರೆ ಕೊಡಿನಿ